ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಸುದ್ದಿ ಸಾಗರ್ ಈ ಚಾನಲ್ಗೆ ಸ್ವಾಗತ. ರಾಮಾಚಾರಿ ಎಂದಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಂಡು ಬರೋಣ ಬನ್ನಿ. ಅದಕ್ಕೂ ಮೊದಲು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ವೋ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೆ.ಕೆ. ರುಕ್ಕುವಿನ ಬಾಯಲ್ಲಿರುವ ಬಟ್ಟೆಯನ್ನು ತೆಗೆದ್ರಿಂದ ರುಕ್ಕು ಮಾನ್ಯತವರೇ, ಇವನು ಕೃಷ್ಣ ಅಲ್ಲ ರಾಮಾಚಾರಿ, ಇವನು ನಮ್ಮನ್ನು ಪೊಲೀಸರಿಗೆ ಹಿಡಿದು ಕೊಡ್ತಾನೆ ಅಂತ ಅನ್ನುವಷ್ಟರಲ್ಲಿ ರಾಮಾಚಾರಿ ಮತ್ತೆ ಇವಳು ಅದೇ ಮಾತಾಡ್ತಾಳೆ. ಮೇಡಮ್, ಇವಳನ್ನು ಹೀಗೆ ಮಾತಾಡೋಕೆ ಬಿಟ್ಟರೆ ಇವಳು ಏನೇನೋ ಕಿತಾಪತಿ ಮಾಡಿ ನೀವೇ ರಾಮಾಚಾರಿಯನ್ನು ಸಾಯಿಸಿದ್ರಿ ಅಂತ ಹೇಳಿ ನಿಮ್ಮನ್ನೇ ಜೈಲಿಗೆ ಕಳಿಸ್ಬಿಡ್ತಾಳೆ ಅಂತ ಹೇಳ್ತಾನೆ. ಆಗ ಚಾರು, ಹೌದು ಮಾಮ್, ಇವಳು ಏನು ಹೇಳಿದ್ಲು ಗೊತ್ತಾ, ನನ್ನ ಹೊಟ್ಟೆಲಿರೋ ಮಗುನ ಸಾಯಿಸಿ ಅದರ ಜೊತೆ ನನ್ನನ್ನು ಸಾಯಿಸಿ ರಾಮಾಚಾರಿನ ಸಾಯಿಸಿರೋ ಆರೋಪವನ್ನು ನಿನ್ನ ಮೇಲೆ ಹಾಕಿ ನಿನ್ನನ್ನು ಜೈಲಿಗೆ ಕಳಿಸಿ ನಮ್ಮ ವಂಶವನ್ನು ನಿರ್ವಂಶ ಮಾಡುವವರೆಗೂ ಇವಳ ಕೋಪ ಕಡಿಮೆ ಆಗಲ್ಲ ಅಂತ ಹೇಳಿದ್ಲು ಮಾಮ್. ಇವಳನ್ನು ಹೀಗೆ ಬಿಟ್ಟರೆ ಇನ್ನೂ ಏನೇನು ಮಾಡ್ತಾಳೋ, ಇವಳಿಂದ ನನ್ನ ಮದುವೆಗೂ ತೊಂದರೆ ಆಗ್ಬೋದು, ಏನು ಮಾಡೋದು ಇವಾಗ ಅಂತ ಹೇಳ್ತಾಳೆ. ಆಗ ಮಾನ್ಯತಾ, ನೀನೇನು ಹೆದರ್ಕೋಬೇಡ ಬೇಬಿ, ಹಾಗೆಲ್ಲ ಆಗೋದಕ್ಕೆ ನಾನು ಬಿಟ್ಬಿಡ್ತೀನ, ಇವಳನ್ನು ಆಚೆ ಬಿಟ್ಟರೆ ತಾನೇ ಅಂತ ಕಿಟ್ಟಿ ಅಂತ ಹೇಳಿ ಕಿಟ್ಟಿ ಅವಳನ್ನು ಕೂಡಿ ಹಾಕಲು ಕಣಸನ್ನೆ ಮಾಡ್ತಾಳೆ. ಆಗ ರಾಮಾಚಾರಿ, ಅರ್ಥ ಆಯಿತು ಮೇಡಮ್, ಇವಳು ನನ್ನ ಹೆಂಡತಿ ತಾನೆ, ಇವಳಿಗೆ ಹೇಗೆ ಬುದ್ಧಿ ಕಲಿಸಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು, ಬಾರೆ ಅಂತ ರುಕ್ಕುವನ್ನು ರಾಮಾಚಾರಿ ಮತ್ತು ಚಾರು ಇಬ್ಬರು ಕುಡ್ಕೊಂಡು ಹೊರಗಡೆ ಕರೆದುಕೊಂಡು ಹೋಗ್ತಾರೆ. ಆಗ ಜೆ.ಕೆ. ಮಾನ್ಯತನ ಮುಖ ನೋಡ್ತಾನೆ. ಆಗ ಮಾನ್ಯತಾ, ಜೆ.ಕೆ. ಏನು ಹೀಗೆ ನನ್ನ ಮುಖ ನೋಡ್ತಾ ಇದೆಯಾ ಅಂತ ಕೇಳ್ತಾಳೆ. ಆಗ ಜೆ.ಕೆ. ಏನೂ ಇಲ್ಲ, ನಿಮ್ಮ ಅದ್ಭುತವಾದ ಬುದ್ಧಿಗೆ ಏನು ಅವಾರ್ಡ್ ಕೊಡ್ಬೋದು ಅಂತ ಯೋಚನೆ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾನೆ. ಆಗ ಮಾನ್ಯತಾ ಜೆ.ಕೆ. ಕಪಾಳಿಗೆ ಹೊಡೆದು ಮುಚ್ಚು ಬಾಯಿ ಅಂತ ಹೇಳಿ ಅಲ್ಲಿಂದ ಹೋಗ್ತಾಳೆ. ಆಗ ಜೆ.ಕೆ. ರುಕ್ಕುವನ್ನು ಅವಳ ಬಾಯಿ ಮುಚ್ಕೊಂಡು ಕರ್ಕೊಂಡು ಹೋಗ್ತಾ ಇದ್ದಾರೆ. ಈ ಅಮ್ಮ ನನ್ನ ಬಾಯಿ ಮುಚ್ಕೊಂಡು ನಿಂತ್ಕೋ ಅಂತ ಹೇಳ್ತಾ ಇದ್ದಾರೆ. ಇದು ಎಲ್ಲಿಗೆ ಹೋಗಿ ನಿಲ್ಲುತ್ತೋ, ಇವಳು ದಡ್ಡಿ ಅಂತ ಅಂದ್ಕೊಳ್ತಾನೆ. ಇತ್ತ ರಾಮಾಚಾರಿ ಮತ್ತು ಚಾರು ರುಕ್ಕುವನ್ನು ತಮ್ಮ ಮನೆ ಹತ್ತಿರ ಇರುವ ಚಾವಡಿ ಮನೆಯಲ್ಲಿ ಕೂಡಿ ಹಾಕಿ ಅವಳನ್ನು ಹಗ್ಗದಿಂದ ಕೈಕಾಲು ಕಟ್ಟಿ ಹಾಕಿ ಬಾಯಿಗೆ ಬಟ್ಟೆ ತುರುಕಿ ಮುಂದೆ ಸಾಕ್ಷಿಗೆ ಇವಳು ನಮಗೆ ಬೇಕಾಗ್ತಾಳೆ, ಅಲ್ಲಿ ತನಕ ಇಲ್ಲೇ ಬಿದ್ದಿರಲಿ ಅಂತ ಚಾವಡಿ ಮನೆಯ ಬಾಗಿಲು ಲಾಕ್ ಮಾಡ್ತಾರೆ. ಆಗ ಅಲ್ಲಿಗೆ ಮುರಾರಿ ಬಂದು, ರಾಮಾಚಾರಿ ಅತ್ತಿಗೆ, ನೀವೇನು ಮಾಡ್ತಾ ಇದ್ದೀರಾ ಇಲ್ಲಿ, ಹೋಗಿದ್ದ ಕೆಲಸ ಏನಾಯಿತು ಅಂತ ಕೇಳುವಷ್ಟರಲ್ಲಿ ಒಳಗಿನಿಂದ ಯಾರೋ ಕೂಗಿದ ಸದ್ದು ಕೇಳಿ, ಒಳಗಡೆ ಯಾರಿದ್ದಾರೆ, ಇಲ್ಲಿಗೆ ನನ್ನನ್ನು ಬರೋಕ್ಕೆ ಹೇಳಿದ್ದು ಯಾಕೆ ಅಂತ ಕೇಳ್ತಾನೆ. ಆಗ ರಾಮಾಚಾರಿ, ಇಲ್ಲಿ ಕೆಲಸ ಇರೋದಕ್ಕೆ ನಿನಗೆ ಬರೋದಕ್ಕೆ ಹೇಳಿದ್ದೀವಿ ಅಂತ ಹೇಳ್ತಾನೆ. ಆಗ ಮುರಾರಿ, ಏನು ಕೆಲಸ ಅಲ್ಲ, ಒಳಗಡೆ ಯಾವುದೇ ಪ್ರಾಣಿ ಸದ್ದು ಕೇಳಿಸ್ತಾ ಇದೆಯಲ್ಲ ಅಂತ ಕೇಳ್ತಾನೆ. ಆಗ ಚಾರು, ಇದು ಒಂಥರ ಪ್ರಾಣಿನೇ ಮುರಾರಿ, ನಿಯತ್ತು ಇಲ್ಲದೆ ಇರೋ ಪ್ರಾಣಿ, ಮನುಷ್ಯ ರೂಪದಲ್ಲಿರೋ ಪ್ರಾಣಿ ಅಂತ ಹೇಳ್ತಾಳೆ. ಆಗ ಮುರಾರಿ, ಅಂತ ಪ್ರಾಣಿ ಇರುತ್ತಾ, ಅದು ಯಾವ ಪ್ರಾಣಿ ಅಂತ ಕೇಳ್ತಾನೆ. ಆಗ ಚಾರು ನೋಡಲಿ ಅಂತ ಆ ಮನೆ ಒಳಗಡೆ ಕೈ ತೋರಿಸ್ತಾಳೆ. ಆಗ ಮುರಾರಿ ಬಾಗಿಲಿಂದ ಇಣುಕಿ ನೋಡಿ ಅಲ್ಲಿ ರುಕ್ಕುವಿಗೆ ಕಟ್ಟಿ ಹಾಕಿದ್ದನ್ನು ನೋಡಿ, ರುಕ್ಕುನ ಅವಳಕ್ಕೆ ಇಲ್ಲಿಗೆ ಕರ್ಕೊಂಡು ಬಂದಿದ್ದೀರಾ ಅಂತ ಕೇಳ್ತಾನೆ. ಆಗ ರಾಮಾಚಾರಿ, ಕರ್ಕೊಂಡು ಬರದೇ ಇದ್ದರೆ ನಾನು ಕೃಷ್ಣ ಅಲ್ಲ ರಾಮಾಚಾರಿ ಅಂತ ಊರಿಗೆಲ್ಲ ಡಂಗುರ ಸಾರಿಕೊಂಡು ಬಂದಿರೋಳು ಅಂತ ಹೇಳ್ತಾಳೆ. ಆಗ ಮುರಾರಿ, ಹೌದಲ್ವಾ, ಹಾಗಿದ್ರೆ ಮುಂದೆ ಏನು ಮಾಡೋದು ಅಂತ ಕೇಳ್ತಾನೆ. ಆಗ ಚಾರು, ಇವಳು ಇಲ್ಲೇ ಇರ್ತಾಳೆ ಅಂತ ಹೇಳ್ತಾಳೆ. ಆಗ ಮುರಾರಿ, ಎಷ್ಟು ದಿನ ಇವಳು ಇಲ್ಲೇ ಇರ್ತಾಳೆ ಅಂತ ಕೇಳ್ತಾನೆ. ಆಗ ರಾಮಾಚಾರಿ, ಇನ್ನೂ ಸ್ವಲ್ಪ ದಿವಸ ಇವಳು ಇಲ್ಲೇ ಇರಲಿ, ಕೊನೆಗೆ ಪೊಲೀಸ್ ಮುಂದೆ ನಿಂತು ಸತ್ಯ ಹೇಳೋಕ್ಕೆ ಸಾಕ್ಷಿಗೆ ಬೇಕಲ್ವಾ ಅಂತ ಹೇಳ್ತಾನೆ. ಆಗ ಮುರಾರಿ, ಹೌದು, ನನಗೆ ಅರ್ಥ ಆಯಿತು, ಅಲ್ಲಿವರೆಗೂ ಅವಳು ಬದುಕಿರಬೇಕು, ಅಂದರೆ ನಮ್ಮ ಅತಿಥಿಯಾಗಿರಬೇಕು, ಅಲ್ಲಿವರೆಗೂ ಅವಳನ್ನು ನಾನು ನೋಡ್ಕೋಬೇಕು ಅಷ್ಟೇ ಅಲ್ವಾ ಅಂತ ಕೇಳ್ತಾನೆ. ಆಗ ರಾಮಾಚಾರಿ, ನೋಡು ಮುರಾರಿ, ಇವಳು ಊಟ ತಿಂಡಿ ವ್ಯವಸ್ಥೆ ಎಲ್ಲ ನೀನೇ ನೋಡ್ಕೋಬೇಕು, ಅದು ಅಲ್ಲದೆ ಮುಖ್ಯವಾಗಿ ಇವಳು ಇಲ್ಲಿದ್ದಾಳೆ ಅಂತ ಯಾರಿಗೂ ಗೊತ್ತಾಗಬಾರ್ದು ಅಂತ ಹೇಳ್ತಾನೆ. ಅದಕ್ಕೆ ಮುರಾರಿ ಆಯಿತು ಅಂತ ಒಪ್ಕೊಳ್ತಾನೆ. ಆಗ ಎಲ್ಲರೂ ಕೂಡಿ ಮನೆಗೆ ಬರ್ತಾರೆ. ಆಗ ಮನೆಯಲ್ಲಿ ಯೋಚನೆ ಮಾಡ್ತಾ ಕೂತ್ಕೊಂಡಿದ್ದ ಜಾನಕಿ, ರಾಮಾಚಾರಿ ಏನಾಯ್ತಪ್ಪ ಅಂತ ಕೇಳ್ತಾಳೆ. ಆಗ ರಾಮಾಚಾರಿ, ಎಲ್ಲ ಒಳ್ಳೆಯದೇ ಆಯ್ತಮ್ಮ, ಇನ್ನೇನು ಇವಳು ಎಲ್ಲರ ಮುಂದೆ ಬಾಯಿ ಬಿಡ್ತಾ ಇದ್ಲು, ಅಷ್ಟರಲ್ಲಿ ಇವಳ ಬಾಯಿ ಮುಚ್ಚಿಸಿ ಕರ್ಕೊಂಡು ಬಂದ್ವಿ ಅಂತ ಹೇಳ್ತಾನೆ. ಆಗ ಜಾನಕಿ, ಕರ್ಕೊಂಡು ಬಂದ್ಯಾ, ಎಲ್ಲೋ ಅಂತ ರುಕ್ಕುವನ್ನು ಹುಡುಕ್ತಿರ್ತಾಳೆ. ಆಗ ಚಾರು, ಕರ್ಕೊಂಡು ಬಂದ್ವಿ ಅತ್ತೆಮ್ಮ, ಆದರೆ ಅವಳನ್ನು ಮತ್ತೆ ನಮ್ಮ ಮನೆಯೊಳಗೆ ಸೇರಿಸುವಷ್ಟು ಒಳ್ಳೆಯವಳು ಅಲ್ವಲ್ಲ ಅವಳು, ಅದಕ್ಕೆ ಚಾವಡಿ ಮನೆಯಲ್ಲಿ ಅವಳನ್ನು ಕೂಡಿ ಹಾಕಿ ಬಂದಿದ್ದೀವಿ ಅಂತ ಹೇಳ್ತಾಳೆ. ಆಗ ಜಾನಕಿ, ಅಲ್ಲೇನೋ ತೊಂದರೆ ಆಗಲ್ಲ ತಾನೇ ಅಂತ ಕೇಳ್ತಾಳೆ. ಆಗ ಮುರಾರಿ, ಏನೂ ತೊಂದರೆ ಆಗಬಾರ್ದು ಅಂತ ತಾನೇ ಅವಳನ್ನು ಕೂಡಿ ಹಾಕಿರೋದು ಅಂತ ಹೇಳ್ತಾನೆ. ಆಗ ರಾಮಾಚಾರಿ, ಆದರೂ ಇಷ್ಟು ದಿವಸ ಎಂಥ ವಿಷವನ್ನು ನಮ್ಮ ಮನೆಯಲ್ಲಿ ಇಟ್ಕೊಂಡಿದ್ದೀವಿ ಅಲ್ವಾ ಅಂತ ಹೇಳ್ತಾನೆ. ಆಗ ಜಾನಕಿ, ಚಾರು ಕುಂಕುಮ ಅಳಿಸ್ಬೇಕು ಅಂತ ತನ್ನ ಗಂಡನ ಕೊಂದು ಅವಳ ಕುಂಕುಮನೇ ಅಳಿಸ್ಕೊಂಡ್ಬಿಟ್ಲು, ಪಾಪ ಕಣೋ ನನ್ನ ಮಗ ಕೃಷ್ಣ ಅಂತ ಹೇಳಿ ಅಳ್ತಾಳೆ. ಆಗ ಚಾರು, ಅತ್ತೆಮ್ಮ ಬಿಟ್ಬಿಡಿ, ಇವಾಗ ಯಾಕೆ ಆ ಯೋಚನೆ ಅಂತ ಹೇಳ್ತಾಳೆ. ಆಗ ಜಾನಕಿ, ರಾಮಾಚಾರಿ ಬದುಕಿಲ್ಲ ಅಂತ ನಿನ್ನ ತಿಥಿ ಎಲ್ಲ ಮಾಡಿಬಿಟ್ವಲ್ವೋ ಅಂತ ಹೇಳ್ತಾಳೆ. ಆಗ ರಾಮಾಚಾರಿ, ಅಮ್ಮ ಅದಕ್ಕೆಲ್ಲ ಬೇಸರ ಮಾಡ್ಕೋಬೇಡಮ್ಮ, ನೀನು ಅಪ್ಪ ಅಜ್ಜಿ ಯಾವಾಗಲೂ ನನಗೆ ಚಿರಂಜೀವಿಯಾಗಿ ಅಂತ ಇರು ಅಂತ ಆಶೀರ್ವಾದ ಮಾಡ್ತಾನೇ ಇದ್ರಿ ಅಲ್ವಾ, ಹೀಗಿರುವಾಗ ನಿಮ್ಮೆಲ್ಲರ ಆಶೀರ್ವಾದ ಮೀರಿ ನನಗೆ ಯಾವ ಸಾವು ಬರುತ್ತೆ
ದಿನ ಚಾರು ಮೇಡಮ್ ತಾಳಿನ ಕಣ್ಣಿಗೆ ಹೊತ್ಕೊಂಡು ನನ್ನ ಆಯುಷ್ಯ ಜಾಸ್ತಿ ಆಗಲಿ ಅಂತ ದೇವರಲ್ಲಿ ಬೇಡ್ಕೊಳ್ತಿರುವಾಗ ನನಗೆ ಯಾವ ಸಾವು ಬರುತ್ತೆ? ನಿಮ್ಮೆಲ್ಲರ ಹರಕೆ ಪುಣ್ಯ ನನ್ನನ್ನು ಕಾಪಾಡ್ತಾ ಇದೆ ಅಮ್ಮ. ಅದು ಅಲ್ಲದೆ ಕೃಷ್ಣ ತ್ಯಾಗ ನನ್ನ ಪ್ರಾಣ ಉಳಿಸಿ ನನ್ನ ಆಯುಷ್ಯ ಜಾಸ್ತಿ ಮಾಡಿದೆ ಅಮ್ಮ. ಈಗ ಈ ವಿಷಯ ಯಾರ್ಯಾರಿಗೂ ಗೊತ್ತೋ ಅವರವರಿಗೆ ಗೊತ್ತಿದ್ರೆ ಸಾಕು, ಬೇರೆ ಯಾರಿಗೂ ಈ ವಿಷಯ ಗೊತ್ತಾಗೋದು ಬೇಡಮ್ಮ, ಇದರಿಂದ ನಮಗೆ ಅಪಾಯ ಆಗ್ಬೋದು ಅಂತ ಹೇಳ್ತಾನೆ. ಆಗ ಚಾರು ಅದಕ್ಕೆ ಅತ್ತೆಮ್ಮ, ಆ ರುಕ್ಕು ಬಾಯಿ ಬಿಡಬಾರ್ದು ಅಂತ ಅವಳನ್ನು ಲಾಕ್ ಮಾಡಿದ್ದೀವಿ. ನಮ್ಮಮ್ಮ ನವದೀಪ್ ಇನ್ನೊಂದಷ್ಟು ದುಷ್ಟರು ಇದ್ದಾರೆ, ಅವರಿಗೆಲ್ಲ ಸತ್ಯ ಗೊತ್ತಾಗೋಕ್ಕೂ ಮುಂಚೆ ಅವರಿಗೊಂದು ಗತಿ ಕಾಣಿಸ್ಬೇಕು ಅಂತ ಹೇಳ್ತಾಳೆ. ಆಗ ಜಾನಕಿ ಅಲ್ಲಿಂದ ಹೋಗಿ ರಾಮಾಚಾರಿ ಫೋಟೋಕ್ಕೆ ಹಚ್ಚಿದ ಕುಂಕುಮವನ್ನು ಅಳಿಸಿ ಹಾರ ಹಾಕಿದ್ದನ್ನು ತೆಗೆದು ಫೋಟೋ ಮುಂದೆ ದೀಪ ಹಚ್ಚಿರುವುದನ್ನು ಅಲ್ಲಿಂದ ತೆಗೆದು, ಇಷ್ಟು ದಿನ ನೀನು ಬದುಕಿಲ್ಲ ಅಂತ ನಿನಗೆ ಶಾಂತಿ ಸಿಗಲಿ ಅಂತ ಬೇಡ್ಕೋತಾ ಇದ್ವಲ್ವೋ ಅಂತ ಹಣೆ ಜಜ್ಕೊಂಡು, ಕಂದ ಇದನ್ನೆಲ್ಲ ಮಾಡಿ ನಾವು ಯಾವ ಕರ್ಮಕ್ಕೆ ಹೋಗ್ತೀವೋ ಅಂತ ಅಳ್ತಾಳೆ. ಆಗ ರಾಮಾಚಾರಿ, ಏನೂ ಆಗಲ್ಲಮ್ಮ, ಎಲ್ಲ ಒಳ್ಳೆಯದೇ ಆಗುತ್ತೆ, ಕೆಟ್ಟದಂತೂ ಆಗಲ್ಲ, ಕೆಟ್ಟವರಿಗೆಲ್ಲ ದಿಟ್ಟ ಉತ್ತರ ಕೊಡೋಕ್ಕೆ ನಾವು ರೆಡಿ ಇದ್ದೀವಿ ಅಂತ ಹೇಳ್ತಾನೆ. ಆಗ ಚಾರು, ಹೌದು ಅತ್ತೆಮ್ಮ, ನನ್ನ ಡ್ಯಾಡ್ನ ಜೈಲಿಗೆ ಕಳಿಸಿರೋದವರು, ನಮ್ಮ ಕೃಷ್ಣನ ನಮ್ಮಿಂದ ಕಿತ್ಕೊಂಡವರು, ನಮ್ಮ ನೆಮ್ಮದಿನ ಹಾಳು ಮಾಡಿದ್ದವರು ಎಲ್ಲರೂ ಒಬ್ಬರೇ ಅಲ್ವಾ? ಅಂದರೆ ಒಂದೇ ಟೀಮ್ ಅಲ್ವಾ? ಎಲ್ಲರೂ ಒಂದೇ ಗುಂಡಿಗೆ ಹಾಕಿ ಮುಚ್ಚೋ ಪ್ರಯತ್ನ ಆಗ್ತಾ ಇದೆ. ನೀವು ನಿತ್ಯ ದೇವರಿಗೆ ಪೂಜೆ ಮಾಡ್ತೀರಿ ಅಲ್ವಾ? ಆ ದೇವರು ನಮ್ಮ ಬೆನ್ನ ಹಿಂದೆನೇ ಇರ್ತಾನೆ, ನೀವೇನೂ ಯೋಚನೆ ಮಾಡಬೇಡಿ ಅಂತ ಹೇಳ್ತಾಳೆ. ಆಗ ಜಾನಕಿ, ನಮ್ಮ ಕೃಷ್ಣನಿಗೆ ಕಡಿಮೆ ಆಯುಷ್ಯ ಅಂತ ಅವನ ಜಾತಕದಲ್ಲೇ ಬರೆದಿತ್ತು, ಆದರೆ ಪ್ರೀತಿಸಿ ಮದುವೆ ಮಾಡಿಕೊಂಡಿರೋ ಅವನ ಹೆಂಡತಿನೇ ಅವನನ್ನು ಸಾಯಿಸ್ತಾಳೆ ಅಂತ ನನಗೆ ಗೊತ್ತಿರಲಿಲ್ಲ ಅಂತ ಅಳ್ತಾಳೆ. ಆಗ ಚಾರು, ಅತ್ತೆಮ್ಮ ನೋಡಿ, ಅಳಬೇಡಿ, ಈ ಕಣ್ಣೀರು ಇದೆ ಅಲ್ಲ, ನಮ್ಮ ಮನಸ್ಸಿನಲ್ಲಿರುವ ನೋವು ದುಃಖ ಸಂಕಟ ಇದನ್ನೆಲ್ಲ ಮರೆಸಿಬಿಡುತ್ತೆ. ಆದರೆ ನಾವು ಇದನ್ನೆಲ್ಲ ಮರಿಬಾರ್ದು, ಸೇಡು ತೀರಿಸ್ಕೊಳ್ಳೋವರೆಗೂ ನಾವು ಯಾವುದನ್ನು ಮರಿಬಾರ್ದು ಅಂತ ಹೇಳಿ ಜಾನಕಿಗೆ ಸಮಾಧಾನ ಮಾಡ್ತಾಳೆ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗ್ತದೆ. ಈ ಸಂಚಿಕೆ ನಿಮಗೆ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಕೊಡಿ. ಧನ್ಯವಾದಗಳು.